ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಚ್ ಸಣ್ಣ ತಿಮ್ಮಪ್ಪ. ಮುಖ್ಯ ವಿಜ್ಞಾನಿಯಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಈ ದಿನ ಭತ್ತ ಬೆಳೆಯುವುದರಿಂದ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ, ಭತ್ತ ನಾಟಿ ಪದ್ಧತಿ ಪರಿಹಾರ ಅಂತಂದೇಳಿ ಕುರಿತು ತಿಳ್ಕೊಳ್ಳೋಣ. ಇತ್ತೀಚೆಗೆ ನಾವು ನೋಡ್ತಿದ್ದೀವಿ, ಭತ್ತ ನಾಟಿ ಮಾಡೋದಕ್ಕೆ ರೈತರ ಒಂದು ಕಾರ್ಮಿಕರ ಕೊರತೆ ತುಂಬಾ ಕಾಡ್ತಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮಯಕ್ಕೆ ಸರಿಯಾಗಿ ನಾಟಿ ಮಾಡಕ್ ಆಗೋದಿಲ್ಲ. ಅದರಿಂದ ಭತ್ತವನ್ನು ನಾವು ಇನ್ನ ವಿವಿಧ ಪದ್ಧತಿಗಳಲ್ಲಿ ಭತ್ತ ಸಹ ಬೆಳಿಬಹುದು ಅಂತಂದೇಳಿ ನಮ್ಮ ಪ್ರಯೋಗ ಮತ್ತು ಪ್ರಾತ್ಯಕ್ಷಿಕ ಮುಖಾಂತರ ನಾವು ಕಂಡುಹಿಡಿದಿವಿ. ಈ ಒಂದು ಪ್ರದೇಶದಲ್ಲಿ ಭತ್ತ ಬೆಳೆಯುವ ರೈತರಿಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ನೀರು ಸಿಗೋದಿಲ್ಲ ಮತ್ತು ಕೃಷಿ ಕಾರ್ಮಿಕರ ಕೊರತೆ ಇರುತ್ತೆ, ನಾಟಿ ಮಾಡೋದಾಗ್ಲಿ ಕೊಯ್ಲಾಗ್ಲಿ. ಮತ್ತು ಕೆಲವು ಏನಂದ್ರೆ ಭತ್ತ ಹೆಚ್ಚಾಗಿ ನೀರು ಹರಿಸಿ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ನೀರು ಸಿಗ್ತಕ್ಕಂಥ ಪ್ರದೇಶಗಳಲ್ಲಿ ರೈತರು ಅಲ್ಲೇ ನೀರು ಕಟ್ಟೋದ್ರಿಂದ ಮುಂದಿನ ಏನು ಕೊನೆಯ ಭಾಗ ಪ್ರದೇಶಗಳಿಗೆ ನೀರಿನ ಲಭ್ಯತೆ ರೈತರಿಗೆ ಒದಗೋದಿಲ್ಲ. ಮತ್ತು ಈಗೇನು ನಾವು ದಿವಸ ನೀರು ಅಂದ್ರೆ ಸಾಕಷ್ಟು ನೀರು ಲಭ್ಯ ಇರತಕ್ಕಂಥ ಪ್ರದೇಶಗಳಲ್ಲಿ ರೆಗ್ಯುಲರ್ ಆಗಿ ಅಂದ್ರೆ ಅನಿಯಮಿತವಾಗಿ ನೀರು ನಿಲ್ಲಿಸೋದ್ರಿಂದ ಒಂದು ಮಣ್ಣಿನ ಫಲವತ್ತತೆಯೂ ಸಹ ಕುಸಿತತ್ತೆ. ಮತ್ತು ನಾವು ಈಗ ಮಾಡ್ತಕ್ಕಂಥ ಒಂದು ಅಂದ್ರೆ ನಾಟಿ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಭತ್ತದಲ್ಲಿ ಹೆಚ್ಚಾಗಿ ಖರ್ಚು ಬರ್ತಿದೆ. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಈಗಿನ ಒಂದು ಪದ್ಧತಿ ಅಂದ್ರೆ ನಾವು ಪರಿಹಾರ ಏನಂದ್ರೆ ಒಂದು ನೇರ ಕೂರಿಗೆ ಬಿತ್ತನೆ ಪದ್ಧತಿ ಅಂತಂದೇಳಿ ನಾವು ಭತ್ತದಲ್ಲಿ ಮಾಡ್ತಾ ಇದೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಸಮಯಕ್ಕೆ ಸರಿಯಾಗಿ ಭೂಮಿ ಸಮತಟ್ಟ ಮಾಡುವುದು ಮತ್ತು ಭೂಮಿ ಸಿದ್ಧತೆ ಮತ್ತು ಕೊಟ್ಟಿಗೆ ಗೊಬ್ಬರ, ಬಿತ್ತನೆ ಸಮಯ ಮತ್ತು ಕಳ ನಿರ್ವಹಣೆ ಮತ್ತು ನೀರು ನಿರ್ವಹಣೆ ಇವನ್ನೆಲ್ಲ ಸಮಯಕ್ಕೆ ಸರಿಯಾಗಿ ನಾವು ಕೂರಿಗೆ ಭತ್ತ ಬಿತ್ತನೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗ್ತಿದಾವೆ. ಈ ಒಂದು ಮಾಡೋದ್ರಿಂದ ನಾವು ಬೀಜದ ಖರ್ಚನ್ನು ಉಳಿಸಬಹುದು ಮತ್ತು ನೀರನ್ನು ಸಹ ಸಾಕಷ್ಟು ಉಳಿತಾಯ ಮಾಡಬಹುದು. ಈ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು. ಮತ್ತು ಏನು ನಾವು ಸಾಲ್ ಪದ್ಧತಿ ಮಾಡೋದ್ರಿಂದ ಗಾಳಿ ಮತ್ತು ಬೆಳಕು ಸಹ ಸರಿಯಾಗಿ ಬೀಳೋದ್ರಿಂದ ಕೀಟ ಮತ್ತು ರೋಗಗಳ ಒಂದು ಸಮಸ್ಯೆ ಕಡಿಮೆ ಆಗ್ತಿದೆ ಮತ್ತು ಒಟ್ಟು ಆದಾಯದಲ್ಲಿ ಖರ್ಚು ಕಡಿಮೆ ಆಗ್ತಿದೆ. ಅಂದ್ರೆ ಈಗ ನಾಟಿ ಮಾಡಕ್ಕೆ ತುಂಬಾ 4 ರಿಂದ 5 ಸಾವಿರ ಎಕರೆಗೆ ತಗೊಳ್ತಿದ್ದಾರೆ ರೈತರು, ಕಾರ್ಮಿಕರು ನಾಟಿ ಮಾಡಿ ಕೊಡಕ್ಕೆ. ಈ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ಖರ್ಚು ಸಹ ಕಡಿಮೆ ಆಗುತ್ತೆ ಮತ್ತು ನಾವು ಸಮಯಕ್ಕೆ ಸರಿಯಾಗಿ ನಾಟಿ ಮಾಡೋದ್ರಿಂದ ನಾವೇನು ಒಂದು ಪ್ರದೇಶದಲ್ಲಿ ಇಂತಿಷ್ಟೇ ಆದಂತಹ ಸಸ್ಯಗಳ ಸಂಖ್ಯೆ ಇರಬೇಕು ಅಂತೇಳಿ ಮಾಡ್ತೀವಿ, ಅದನ್ನೆಲ್ಲ ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ಪಡಬಹುದು. ಮತ್ತು ಈ ಒಂದು ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ನೀರಿನ ನಿರ್ವಹಣೆ ಸಹ ಕಡಿಮೆ ಮಾಡೋದ್ರಿಂದ ಒಂದು ಮಣ್ಣಿನ ಒಂದು ಆರೋಗ್ಯನೂ ಸಹ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡಬಹುದು. ರೈತ ಬಾಂಧವರು ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಮುಂದಿನ ಒಂದು ಹಂಗಾಮಿನಲ್ಲಿ ನೇರ ಕೂರಿಗೆ ಭತ್ತ ಬಿತ್ತನೆ ಒಂದು ಅಳವಡಿಕೆ ಮಾಡ್ಕೋಬೇಕು ಅಂತ ನನ್ನ ಮನವಿ ಮಾಡ್ತಾ, ಇನ್ನು ಈ ಒಂದು ಪದ್ಧತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕೆಳಕಂಡ ವಿಳಾಸಕ್ಕೆ ಸಂಪರ್ಕಿಸಬಹುದು. ನನ್ನ ಹೆಸರು ಡಾಕ್ಟರ್ ಎಚ್ ಸಣ್ಣ ತಿಮ್ಮಪ್ಪ. ದೂರವಾಣಿ ಸಂಖ್ಯೆ 94816781. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ನಮಸ್ಕಾರ ರೈತ ಬಂದವರೇ. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.